ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನಾನು ದೇವಸ್ಥಾನದ ಸ್ಟೈಲ್ನಲ್ಲಿ ಒಂದು ರಸಂ ಪೌಡ್ರ್ ತೋರಿಸ್ತಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, 1 ಸ್ಪೂನು ಮೆಣಸು ಮತ್ತು ಧನಿಯಾ ಒಂದು 50 ಗ್ರಾಮ್ನಷ್ಟು, ಇಂಗು, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು, ಸ್ವಲ್ಪ ಎಣ್ಣೆ. ಇದು ಬೇಕಾದರೆ ಆಪ್ಷನ್ ಫ್ರೆಂಡ್ಸ್, ಇದು ಬೇಕಂದರೆ ನೀವು ಹಾಕ್ಕೊಂಡು ಹುರಿಬೋದು ನೋಡಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಬಾಣಲಿ ಕಾಯ್ದ ನಂತರ ನಾನು ಒಂದೊಂದನ್ನೇ ಹುರ್ಕೊತೀನಿ. ನಾನು 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಏಕೆಂದರೆ ಜಾಸ್ತಿ ಹಾಕಿದರೆ ಕಹಿ ಆಗುತ್ತಲ್ವ, ಅದಕ್ಕೆ ಮೆಂತ್ಯನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಬಟ್ ಕಪ್ಪಗಾಗೋ ಥರ ಮಾಡಿಬಿಡಿ ಫ್ರೆಂಡ್ಸ್, ಅದರ ಟೇಸ್ಟೇ ಹೊರಟೋಗುತ್ತೆ. ಅಲ್ಲೇ ನಿಂತ್ಕೊಂಡು ಪೇಷನ್ಸಿಂದ ನಿಧಾನಕ್ಕೆ ಹುರ್ಕೊಳ್ಳಿ. ಇದನ್ನು ಸ್ವಲ್ಪ ಕೆಂಪು ಬಣ್ಣ ಆಗುತ್ತೆ, ಆ ಟೈಮ್ನಲ್ಲಿ ನೀವು ತೆಗೆದುಬಿಡಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದು ಒಂದು 2-3 ಸಲ ಮಾಡ್ಕೋಬೋದು ಫ್ರೆಂಡ್ಸ್. ನಾನೀಗ ಮಾಡ್ತಿರೋ ಕ್ವಾಂಟಿಟಿನಲ್ಲಿ ನೀವು 2-3 ಸಲ ಮನೆಯಲ್ಲಿ ಮಾಡ್ಕೋಬೋದು. ಬಟ್ ಸುಮ್ಮನೆ ಮನೆಯಲ್ಲಿ ಅಂಗಡಿನಲ್ಲಿ ಹೋಗಿ ತೊಗೊಂಡು ಬಂದು ಅಲ್ಲಿ ಎಷ್ಟು ದಿವಸದಿಂದ ಇಟ್ಟಿರ್ತಾರೋ ಏನೋ ಅದನ್ನು ಪೌಡರ್ನ, ಈ ಥರ ನಾವು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ. ಬಟ್ ಚೆನ್ನಾಗೂ ಇರುತ್ತೆ, ಓಕೆನಾ, ಹೆಲ್ದಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಬಟ್ ನಾನು ಎಣ್ಣೆನ ಹಾಕ್ಕೊಳ್ತಲ್ಲ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆಪ್ಷನ್, ಬೇಕಂದರೆ ನೀವು ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊತಿಲ್ಲ, ಡ್ರೈಯಾಗಿ ಹುರಿದ್ರೇ ಚೆನ್ನಾಗಿರುತ್ತೆ ನೋಡಿ. ಇವಾಗ ಆಲ್ಮೋಸ್ಟು ಆಯಿತು. ಇವಾಗ ತೆಗೆದು ಬೇರೆ ಕಡೆ ಹಾಕ್ಕೊತಿದ್ದೀನಿ. ಇವಾಗ ಜೀರಿಗೆ 2 ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಟೇಬಲ್ ಸ್ಪೂನ್ ಅಂತೀವಲ್ಲ ಆ ಥರ ಚಮಚದಲ್ಲಿ. ಇದೂ ಅಷ್ಟೇ ಕೆಂಪಗಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ನೀವು ತೆಗೆದುಬಿಡಬೇಕು ನೋಡಿ. ಇವಾಗ ಆಗಿದೆ, ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಬೀಜ ಒಂದು 50 ಗ್ರಾಮ್ ಇರ್ಬೋದು ಫ್ರೆಂಡ್ಸ್, ಓಕೆ. 50 ಗ್ರಾಮ್ಗೆ ಮೆಣಸಿನ್ಕಾಯಿ ಒಂದು 100 ಗ್ರಾಮ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ. ನೀವು ಇದನ್ನು 25 ಗ್ರಾಮ್ನಷ್ಟು ತೊಗೊಂಡ್ರೆ ಅದನ್ನೊಂದು 50 ಗ್ರಾಮ್ ಹಾಕ್ಕೋಬೇಕತ್ತೆ, ಆ ಥರ. ಇವಾಗ ಇದೂ ಅಷ್ಟೇ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಬಟ್ ಕಪ್ಪಗೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಕಪ್ಪಗೆ ಮಾಡಿದ್ರೆ ಅದ್ರ ರುಚಿನೂ ಹೋಗುತ್ತೆ, ಅದು ಟೇಸ್ಟೇ ಒಂಥರ ಆಗೋಗ್ಬಿಡುತ್ತೆ, ಓಕೆನಾ. ಅಲ್ಲೇ ನಿಂತ್ಕೊಂಡು ನೀಟಾಗಿ ಜೋರು ಊರಿನಲ್ಲೇ ನೀವು ಹುರ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಅಲ್ಲೇ ಇರಬೇಕು, ನಿಲ್ಲಿಸ್ತಿರೇ ನಾವು ಈ ಥರ ಕೈ ಆಡಿಸ್ತಾ ಇರಬೇಕು. ಈ ಥರ ಚೆನ್ನಾಗಿ ಅದರದ್ದು ಒಂದು ಘಮ ಬರುತ್ತೆ, ಅದುವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೀವು ಬೇಕಂದರೆ ಇದನ್ನು ಡಬಲ್ ಮಾಡಿಕೊಂಡು ಮನೆಯಲ್ಲಿ ನೀವು ತಿಂಗಳಾನುಗಟ್ಟಲೆ ಇಡ್ತೀರಂದರೆ ಮಾಡ್ಕೋಬೋದು. ಬಟ್ ನಾನು ಒಂದು 4-5 ಟೈಮ್ ಮಾಡೋದಕ್ಕೆ ಅಂತ ಮಾಡಿದ್ದೀನಿ. ಬೇಕಂದಾಗ ನಾವು ಮಾಡ್ಕೋಬೋದು. ಈ ಥರ ಫ್ರೆಶ್ಶಾಗಿ ಮಾಡಿಕೊಂಡು ನಾವು ರಸಮ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಲರ್ ನೋಡ್ತಾ ಇರ್ಬೋದು ನೀವು, ಚೇಂಜ್ ಆಗ್ತಾಯಿದೆ. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಗಳಿಗೆಲ್ಲ ರಸಮ್ ಅನ್ನ ಮಾಡಿಕೊಡ್ತಾರಲ್ವ, ಇದೇ ರೀತಿಯೇ ಮಾಡೋದು ಫ್ರೆಂಡ್ಸ್, ಓಕೆ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಹೇಗೆ ಬಂತು ಅಂತೇಳ್ಬಿಟ್ಟು ನೋಡಿ. ಇವಾಗ ಆಯಿತು, ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಮೆಣಸು ಕಾಳನ್ನ ಹಾಕ್ಕೊತಿದ್ದೀನಿ. ಅದೂ ಅಷ್ಟೇ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ನೀವು ಖಾರಕ್ಕೆ ಬೇಕಾದರೆ ಗುಂಟೂರು ಬೇಕಂದರೆ ನೀವು ಹಾಕ್ಕೋಬೋದು. ಬಟ್ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲ್ಲರೆಲ್ಲ ಚೆನ್ನಾಗಿ ಬರುತ್ತೆ, ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಇದೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಂಬಿಡಿ. ಕಲರ್ ಚೇಂಜ್ ಆಗೋಂಥ ಅವಶ್ಯಕತೆ ಏನಿಲ್ಲ. ಇದು ಸ್ವಲ್ಪ ಬೆಚ್ಚಗಾಗಿ ಸ್ವಲ್ಪ ಇದಾದರೆ ಸಾಕಷ್ಟೇ. ಈ ಥರ ಇದು ಆಯಿತು. ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಂದು 15-20 ಎಲೆಗಳ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಫುಲ್ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ಫುಲ್ ರೋಸ್ಟ್ ಆಗೋವರೆಗೂ ಹುರಿಬೇಕಾಗತ್ತೆ ಫ್ರೆಂಡ್ಸ್. ಯಾಕೆಂದರೆ ನಾವು ಅದರೊಳಗೆ ಮಿಕ್ಸಿನಲ್ಲಿ ಹಾಕಬೇಕಾದ್ರೆ ಅದು ಹಸಿ ಇದ್ದರೆ ಆ ಪೌಡರು ಗಂಟು ಥರ ಆಗಿಬಿಡುತ್ತೆ. ಯಾವುದೇ ಒಂದು ಹಸಿ ಇದ್ದರೆ ಪೌಡ್ರ್ ಗಂಟಾಗಿಬಿಡುತ್ತೆ. ಎಲ್ಲ ಕ್ರಿಸ್ಪಿ ಥರ ಆಗಿರಬೇಕು, ಎಲ್ಲ ಒಣಗಿರೋ ಥರ ಫುಲ್ ಡ್ರೈ ಆಗಿರಬೇಕು, ಫೈನ್ ಡ್ರೈ ಆಗಿರಬೇಕು. ಈ ಥರ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ
ಬಾಣಲಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಅದು ಫುಲ್ಲು ಫೈನ್ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಹುರಿರಿ. ಈ ಥರ ನೋಡಿ, ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಗೋಕ್ಕೆ ಬಂತು. ಇವಾಗ ಅದು ಹಸಿ ಕಲ್ಲರೆಲ್ಲ ಹೋಗ್ಬಿಟ್ಟು ಕಲ್ಲರ್ ಅದು ವೈಟ್ ಕಲ್ಲರ್ ಥರ ಆಗುತ್ತೆ, ಆಗ ಆಗಿದೆ ಅಂತ. ಇವಾಗ ಆಯಿತು, ತೆಗೆದು ಇಟ್ಕೊಳ್ಳೋಣ ಬೇರೆ ಕಡೆ. ಮತ್ತು ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 20 ಮೆಣಸಿನ್ಕಾಯಿ ಇರ್ಬೋದು ಫ್ರೆಂಡ್ಸ್. ಓಕೆ, 20 ಮೆಣಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ಆ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಮೆಣಸಿನ ಪೌಡ್ರು ಅದೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಸಾಂಬಾರು ಪೌಡರು ಮನೆಯಲ್ಲೇ ಮಾಡೋದು ಹೇಗೆ ಅಂತೇಳ್ಬಿಟ್ಟು, ಸಾಂಬಾರು ಹುಡಿ ಅದೆಲ್ಲ. ಇವಾಗ ಈ ಥರ ಚೆನ್ನಾಗಿ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಹುರ್ಕೊಂಡ ನಂತರ ಫುಲ್ಲು ತಣ್ಣಗಾಗಬೇಕು. ಕಂಪ್ಲೀಟ್ ತಣ್ಣಗಾದ ನಂತರ ನೀವು ಮಿಕ್ಸಿಗೆ ಹಾಕಬೇಕಾಗತ್ತೆ. ಬಿಸಿ ಇರಬೇಕಾದ್ರೇ ಹಾಕ್ಬೇಡಿ, ಮಿಕ್ಸಿ ಕೆಟ್ಟೋಗುತ್ತೆ. ಮತ್ತು ಅದು ಸುಡ್ತಾ ಇರೋದ್ರಿಂದ ನಿಮಗೆ ಕರೆಂಟ್ ಶಾಕು ಹೊಡಿಬೋದು. ಓಕೆನಾ? ನೀವು ಫುಲ್ಲು ತಣ್ಣಗಾದ ನಂತರ ಹಾಕಿ. ಮತ್ತು ಪೌಡ್ರೂ ಅದು ಗಂಟು ಥರ ಆಗ್ಬಿಡುತ್ತೆ, ನೀವು ಬಿಸಿ ಬಿಸಿನೇ ಹಾಕಿದ್ರೂ. ಈ ಥರ ಚೆನ್ನಾಗಿ ಉಲ್ಟಾ ಮಾಡಿ ಚೆನ್ನಾಗಿ. ಇದೇನಪ್ಪ ತೊಟ್ಟನ್ನು ಹಂಗೆ ಬಿಟ್ಟಿದ್ದಾರೆ ಅಂದ್ಕೋಬೋದು. ಅದು ನೀವು ತೊಟ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಅಮ್ಮ ಇದೇ ರೀತಿಯೇ ಮಾಡೋದು, ಅದಕ್ಕೆ ನಾನು ತೊಟ್ಟನ್ನು ತೆಗೆದಿಲ್ಲ. ಆ ಥರ ಚೆನ್ನಾಗಿ ಹುರಿದ್ಬಿಟ್ಟು ಕಂಪ್ಲೀಟ್ ತಣ್ಣಗಾಗೋ ಥರ ನಾವು ಮಾಡ್ಕೊಳ್ಳೋಣ. ನೋಡಿ ಆಯಿತು, ಇದು ಆಲ್ಮೋಸ್ಟು ಈ ಥರ ಚೆನ್ನಾಗಿ ಉಲ್ಟಾ ಮಾಡಿಕೊಂಡು ರೆಡಿ ಆಯಿತು. ಇದನ್ನು ಇವಾಗ ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ತಣ್ಣಗಾಗಿದೆ. ಇವಾಗ ಹಾಕ್ಕೊಳ್ತಾಯಿದ್ದೀನಿ. ಕಂಪ್ಲೀಟ್ ತಣ್ಣಗಾಗಬೇಕು ಫ್ರೆಂಡ್ಸ್, ಬಿಸಿ ಮಾತ್ರ ಹಾಕೋಕೆ ಹೋಗಬೇಡಿ. ಮತ್ತು ಬ್ಲೇಡೂ ಇದಾಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಇವಾಗ ನೋಡಿ ಎಲ್ಲ ಫೈನಲ್ಲಿ ಆಗಿದೆ. ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ನೀವು ಮಾಡೋ ಟೈಮ್ನಲ್ಲೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ. ಇದರಲ್ಲಿ ಒಂದು ಅರ್ಧ ಚಮಚ ಹಾಕ್ಕೊತೀನಿ. ನೋಡಿ ನೋಡ್ತಿರ್ಬೋದು. ಅರ್ಧ ಚಮಚನೂ ಬೇಕಿಲ್ಲ, ಒಂದು 1/4 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಮಾಡೋ ಟೈಮ್ನಲ್ಲಿ, ರಸ ಮಾಡೋ ಟೈಮ್ನಲ್ಲಿ ಬೇಕಾದರೆ ಹಾಕ್ಕೋಬೋದು. ಇದು ಹಿಂಗು, ಪುಡಿ ಹಿಂಗು, ಅದನ್ನು ಅಷ್ಟೇ ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ನೋಡಿ 1/4 ಚಮಚದಷ್ಟು ಹಾಕ್ಕೊತಿದ್ದೀನಿ. ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ. ನಾನು ಹಾಕೋ ವಿಡಿಯೋಗಳು ಫಸ್ಟೇ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಆಗಿದೆ ಈಗ ಫೈನಲಾಗಿ. ನೋಡಿ ನೋಡ್ತಾ ಇರ್ಬೋದು. ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ವಾವ್, ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ? ಈಗ ಒಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಮಾಡಿ. ನೋಡಿ ಫೈನಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.